ಹಾಯ್, ಈ ವಿಡಿಯೋಲಿ ನಾವು ಕ್ರೋಶೆ ಬೋ ಮಾಡೋಣ. ಕ್ರೋಶೆ ಬೋ ಮಾಡೋಕ್ಕೆ ನಾನಿಲ್ಲಿ ಕ್ರೀಮ್ ಕಲರ್ ಯಾನ್ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ಬೇಕಾದರೂ ಚೂಸ್ ಮಾಡ್ಬೋದು. ಓಕೆನಾ? ಫಸ್ಟ್ ನಾವು ಸ್ಲಿಪ್ ನಾಟ್ ಮಾಡ್ಕೋತೀವಿ. ಸ್ಲಿಪ್ ನಾಟ್ ಹೇಗೆ ಮಾಡೋದು ಅಂತ ಫಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಲ್ಲ. ಈ ಥರ ಒಂದು ಲೂಪ್ ಮಾಡಿಕೊಂಡು ಇದನ್ನು ಒಳಗಿರೋ ದಾರನ ಆಚೆ ತೆಗಿಬೇಕು. ಈ ಥರ ನಾರ್ಮಲ್ ಒಂದು ನಾಟ್ ಮಾಡ್ಕೊಳ್ಳೋದು. ಹಾಯ್, ಈ ವಿಡಿಯೋಲಿ ನಾವು ಕ್ರೋಶೆ ಬೋ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕ್ರೀಮ್ ಕಲರ್ ಯಾನ್ ತೊಗೊಂಡಿದ್ದೀನಿ. ಕ್ರೋಶೆ ಬೋ ಮಾಡೋಕ್ಕೆ ಫಸ್ಟ್ ನಾವು ಸ್ಲಿಪ್ ನಾಟ್ ಮಾಡ್ಕೋಬೇಕು. ಸ್ಲಿಪ್ ನಾಟ್ ಹೇಗೆ ಮಾಡೋದು ಅಂತ ಫಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಲ್ಲ. ಈ ಥರ ಲೂಪ್ ಮಾಡಿಕೊಂಡು ಒಳಗಿಂದ ದಾರನ ಆಚೆ ತೆಗೆದು ಒಂದು ಗಂಟು ಹಾಕ್ಕೋಬೇಕು. ಇದು ನಿಮ್ಮ ಸ್ಲಿಪ್ ನಾಟ್. ಸ್ಲಿಪ್ ನಾಟ್ ಆದ ನಂತರ 29 ಚೈನ್ ಹಾಕ್ಕೊಳ್ಳಿ. 29 ಚೈನ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29. ಇಲ್ಲಿ ನಾನು 29 ಚೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಇಲ್ಲಿ ಒಂದು ಚೈನ್ ಮಿಸ್ ಮಾಡಿ ಎರಡನೇ ಚೈನ್ಗೆ ಹೋಗಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಸ್ಲಿಪ್ ಸ್ಟಿಚ್ ಮಾಡಿ. ಸ್ಲಿಪ್ ಸ್ಟಿಚ್ ಅಂದರೆ ಯಾನ್ನ ಡೈರೆಕ್ಟಾಗಿ ತಗೊಂಡು ಈ ಫಸ್ಟ್ ಲೂಪ್ ಒಳಗಡೆ ಇನ್ಸರ್ಟ್ ಮಾಡಬೇಕು. ಈ ಥರ ಇದನ್ನು ಸ್ಲಿಪ್ ಸ್ಟಿಚ್ ಅಂತೀವಿ. ಸ್ಲಿಪ್ ಸ್ಟಿಚ್ ಮಾಡಿ ಆದಮೇಲೆ ಪಕ್ಕದ ಎರಡು ಚೈನಿಗೆ ಒಂದೊಂದು ಚೈನಿಗೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಇದ್ರ ಪಕ್ಕದ ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋಣ. ಚೈನಿಗೆ ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ ಆಯಿತು. ಈಗ ಇದ್ರ ಪಕ್ಕದ ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋಣ. ಸಿಂಗಲ್ ಕ್ರೋಶೆ. ಈಗ ನಾವು ಒಂದು ಸ್ಲಿಪ್ ಸ್ಟಿಚ್ ಮತ್ತು ಎರಡು ಸಿಂಗಲ್ ಕ್ರೋಶೆ ಹಾಕಿದ್ದೀವಿ. ಈಗ ನಾವು ಒಂದು ಸ್ಲಿಪ್ ಸ್ಟಿಚ್ ಮತ್ತು ಎರಡು ಸಿಂಗಲ್ ಕ್ರೋಶೆ ಹಾಕಿದ್ದೀವಿ. ಈಗ ಪಕ್ಕದ 7 ಚೈನಿಗೆ 7 ಹಾಫ್ ಡಬಲ್ ಕ್ರೋಶೆ ಹಾಕಬೇಕು. ಹಾಫ್ ಡಬಲ್ ಕ್ರೋಶೆಯಲ್ಲಿ ಯಾನ್ ಓವರ್, ಇನ್ಸರ್ಟ್ ದಿ ಹುಕ್ ಟು ದ ನೆಕ್ಸ್ಟ್ ಚೈನ್, ಪುಲ್ ಮಾಡ್ಕೊಳ್ಳಿ ಲೂಪು. ಈಗ ಮೂರು ಲೂಪ್ ಇರುತ್ತೆ. ಮೂರರೊಳಗಡೆನೂ ಎಳೆಯೋದು ಹಾಫ್ ಡಬಲ್ ಕ್ರೋಶೆ. ಓಕೆ, ಇದು ಒಂದು ಹಾಫ್ ಡಬಲ್ ಕ್ರೋಶೆ ಆಗಿದೆ. ಈಗ ಉಳಿದಿದ್ದು 6 ಡಬಲ್ ಕ್ರೋಶೆ ಹಾಕೋಣ. ಯಾನ್ ಓವರ್, ಇನ್ಸರ್ಟ್ ದಿ ಹುಕ್ ಇಂಟು ದ ನೆಕ್ಸ್ಟ್ ಚೈನ್, pull up the loop, pull through all 3 loops, yarn over, insert the hook, pull up, pull through all 3. 3 ಹಾಫ್ ಡಬಲ್ ಕ್ರೋಶೆ ಆಯಿತು. 4ನೇದು ಹಾಕೋಣ. 4th,
ನಾಲ್ಕನೇದಾಯಿತು. ಫಿಫ್ತ್ ಹಾಫ್ ಡಬಲ್ ಕ್ರೋಶೆ ಹಾಕೋಣ. ಫಿಫ್ತ್ 3 ಲೂಪ್ ಒಳಗಡೆನೂ ಎಳ್ಕೊಳ್ಳೋದು ಹಾಫ್ ಡಬಲ್ ಕ್ರೋಶೆ. ಫಿಫ್ತ್ ಒನ್ ಕಂಪ್ಲೀಟ್ ಆಯಿತು. ಸಿಕ್ಸ್ತ್ ಹಾಕೋಣ. ಸಿಕ್ಸ್ತ್ ಓಕೆ. ಇದಾದ ನಂತರ ಸೆವೆಂತ್ ಹಾಫ್ ಡಬಲ್ ಕ್ರೋಶೆ ಹಾಕೋಣ. pull through all the loops. ಸೊ ಈಗ ನಾವು 7 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀವಿ. ಫಸ್ಟ್ ಒಂದು ಸ್ಲಿಪ್ ಸ್ಟಿಚ್, 2 ಸಿಂಗಲ್ ಕ್ರೋಶೆ, ಆಮೇಲೆ 7 ಹಾಫ್ ಡಬಲ್ ಕ್ರೋಶೆಸ್ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು 2 ಸಿಂಗಲ್ ಕ್ರೋಶೆ ಮಾಡ್ತೀವಿ. ಪಕ್ಕದ್ದು ಚೈನಿಗೆ ಸಿಂಗಲ್ ಕ್ರೋಶೆ ಮಾಡೋಣ ಈಗ. ಸೊ ಇನ್ಸರ್ಟ್ ಮಾಡಿ ಹೊಕ್ಕು, ಪುಲ್ ಮಾಡಿ, 2 ಲೂಪ್ ಇದೆ, 2 ಒಳಗಡೆನೂ ಪುಲ್ ಮಾಡೋದು, ಸಿಂಗಲ್ ಕ್ರೋಶೆ, 1 ಸಿಂಗಲ್ ಕ್ರೋಶೆ ಆಯಿತು. 2ನೇ ಸಿಂಗಲ್ ಕ್ರೋಶೆ, ಎರಡನೇ ಸಿಂಗಲ್ ಕ್ರೋಶೆ ಆಯಿತು. ಈಗ 4 ಸ್ಲಿಪ್ ಸ್ಟಿಚ್ ಮಾಡಬೇಕು. ಸ್ಲಿಪ್ ಸ್ಟಿಚ್ ಅಂದರೆ ಪಕ್ಕ ಚೈನಿಗೆ ಇನ್ಸರ್ಟ್ ಮಾಡಿ ಆಲ್ರೆಡಿ ಇರೋ ಲೂಪ್ ಒಳಗಡೆನೇ ದಾರ ತಗೊಳ್ಳೋದು. ಓಕೆ. ಸೊ ಈಗ 4 ಸ್ಲಿಪ್ ಸ್ಟಿಚ್ ಮಾಡಬೇಕು. 1, 2, 3, 4. ಸೊ 4 ಸ್ಲಿಪ್ ಸ್ಟಿಚ್ ಹಾಕಿದ್ದೀವಿ. ಓಕೆ. ಸೊ ಇದಾದ ನಂತರ 4 ಸ್ಲಿಪ್ ಸ್ಟಿಚ್ ಆದಮೇಲೆ 2 ಸಿಂಗಲ್ ಕ್ರೋಶೆ ಹಾಕ್ತೀವಿ. ಈ ಸ್ಟಿಚಸ್ನ ಸ್ವಲ್ಪ ಲೂಸಾಗೆ ಹಾಕ್ಕೊಳ್ಳಿ, ಎಲ್ಲ ಸ್ಟಿಚಸ್ನು ತುಂಬ ಟೈಟ್ ಮಾಡಿಬಿಡಿ. ಈಗ ನಾನು 2 ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. 1, 2. 2 ಸಿಂಗಲ್ ಕ್ರೋಶೆ ಆದಮೇಲೆ 7 ಹಾಫ್ ಡಬಲ್ ಕ್ರೋಶೆ ಹಾಕಬೇಕು. ಓಕೆ. yarn over, ಇನ್ಸರ್ಟ್, 3 ಲೂಪ್ ಒಳಗಡೆನೂ ದಾರ ಎಳ್ಕೊಳ್ಳೋದು, ಹಾಫ್ ಡಬಲ್ ಕ್ರೋಶೆ, 1 ಹಾಫ್ ಡಬಲ್ ಕ್ರೋಶೆ. ಈಗ ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀವಿ. ಇದು ನಮ್ಮ ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆ. ಓಕೆನಾ. ಥರ್ಡ್ ಹಾಫ್ ಡಬಲ್ ಕ್ರೋಶೆ, ಫೋರ್ತ್ ಹಾಫ್ ಡಬಲ್ ಕ್ರೋಶೆ, ಫಿಫ್ತ್ ಹಾಫ್ ಡಬಲ್ ಕ್ರೋಶೆ, ಸಿಕ್ಸ್ತ್ ಹಾಫ್ ಡಬಲ್ ಕ್ರೋಶೆ, and 7th half double crochet. ಕಾಣಿಸ್ತಿದೆಯಾ? 7th half double crochet ಮಾಡಿದೆ. ಈಗ
ಸೊ ಇದು ಈ ಥರ ಬಂತು. ಓಕೆನಾ. ಕೊನೆಯಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೊಂಬಿಡಿ. ಅದೇ ಚೈನಿಗೆ ಇನ್ಸರ್ಟ್ ಮಾಡಿ ಲಾಕ್ ಮಾಡಬೇಕಲ್ಲ, ಸ್ಲಿಪ್ ಸ್ಟಿಚ್. ಓಕೆ, ಹಿಂಗೆ ಕ್ಲೋಸ್ ಆಗುತ್ತೆ. ಸೊ ಈಗೇನು ಮಾಡಬೇಕಂದ್ರೆ ಒಂದು ಚೈನ್ ಹಾಕೋಬೇಕು. ಈಗ ನಾವು ಸೆಕೆಂಡ್ ರೋ ಮಾಡೋಕ್ಕೆ ಹೊರಟಿದ್ದೀವಿ, ಸೊ ಅದಕ್ಕೆ ಮುಂಚೆ ಒಂದು ಚೈನ್ ಹಾಕೋಬೇಕು. ಚೈನ್ 1 ಮಾಡ್ಕೊಳ್ಳಿ, ಆಮೇಲೆ ತಿರುಗಿಸ್ಕೊಂಡು ನಾವು ಆವಾಗಿಂದ ಏನು ಮಾಡಿದ್ವಿ ಅದನ್ನು ರಿಪೀಟ್ ಮಾಡಬೇಕು. ಓಕೆನಾ. ಸೊ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟ್ ಚೈನ್ ಬಿಟ್ಟು ಪಕ್ಕದ ಒಳಗಡೆ ಸ್ಲಿಪ್ ಸ್ಟಿಚ್ ಕಾಣಿಸ್ತಿದೆಯಲ್ಲ, ಸ್ಲಿಪ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್, ಪುಲ್ ದ ಯಾರ್ನ್, ಆಲ್ರೆಡಿ ಇರೋ ಹುಕ್ ಮೇಲೆ ಇರೋ ಲೂಪಿಗೆ ಎಳ್ಕೋಬೇಕು. ಇದು ಸ್ವಲ್ಪ ಜಾರುತ್ತೆ, ನೀವು ಹುಷಾರಾಗಿ ಹಾಕಬೇಕು. ಓಕೆನಾ. ಇದು ಕಾಮನ್ ಈ ಥರ ಆಗೋದು. ಸೊ ನೀವು ಅದನ್ನು ಒಂದು ಗ್ರಿಪ್ಪಲ್ಲಿ ಇಟ್ಕೊಂಡು ಒಳಗೆ ತಗೋಬೇಕು. ಈ ಥರ ನಿಮಗೂ ಆಗ್ಬೋದು ಜಾರೋದು, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಸೊ ಅದನ್ನೊಂದು ಗ್ರಿಪ್ಪಲ್ಲಿ ಇಟ್ಕೊಂಡು ಕಂಟಿನ್ಯೂ ಮಾಡಿ. ಓಕೆನಾ. ಸೊ ನೆಕ್ಸ್ಟು ಸ್ಲಿಪ್ ಸ್ಟಿಚ್ ಆದಮೇಲೆ 2 ಸಿಂಗಲ್ ಕ್ರೋಶೆ ಹಾಕಬೇಕು. ಇನ್ಸರ್ಟ್, ಪುಲ್ ಅಪ್ ದ ಯಾರ್ನ್, ಪುಲ್ ಥ್ರೂ 2 ಲೂಪ್ಸ್, ಇನ್ಸರ್ಟ್, ನೀಟಾಗಿ ಚೈನ್ ಒಳಗೆ ಇನ್ಸರ್ಟ್ ಮಾಡಿ, ಪುಲ್ ಅಪ್ ದ ಯಾರ್ನ್, ಪುಲ್ ಥ್ರೂ 2 ಲೂಪ್ಸ್. ಇದು ಫುಲ್ ಚೈನ್ ಒಳಗೆ ಹಾಕಬಾರ್ದು, ಮೇಲ್ಗಡೆ ಇರೋ ಚೈನ್ದು ಮೇಲ್ಗಡೆ ಲೂಪಿಗೆ ಮಾತ್ರ ಇನ್ಸರ್ಟ್ ಮಾಡಬೇಕು. ಓಕೆನಾ. ಸೊ ಈಗ 2 ಸಿಂಗಲ್ ಕ್ರೋಶೆ ಆಯಿತು. ಈಗ 7 ಹಾಫ್ ಡಬಲ್ ಕ್ರೋಶೆ ಮಾಡ್ತೀವಿ. ಈಗ ಫಸ್ಟ್ ಹಾಫ್ ಡಬಲ್ ಕ್ರೋಶೆ, ತುಂಬ ಟೈಟ್ ಹಾಕೋಬೇಡಿ, ಎಳ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮೀಡಿಯಮ್ ಲೂಸಾಗಿ ಹಾಕ್ಕೊಳ್ಳಿ. ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಆಯಿತು. ಈಗ ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆ, ಥರ್ಡ್ ಹಾಫ್ ಡಬಲ್ ಕ್ರೋಶೆ, ಓಕೆನಾ. ಫೋರ್ತ್ ಹಾಫ್ ಡಬಲ್ ಕ್ರೋಶೆ, ಫಿಫ್ತ್ ಹಾಫ್ ಡಬಲ್ ಕ್ರೋಶೆ, ಓಕೆನಾ. ಸಿಕ್ಸ್ತ್ ಹಾಫ್ ಡಬಲ್ ಕ್ರೋಶೆ, ಆ್ಯಂಡ್ ಸೆವೆಂತ್ ಹಾಫ್ ಡಬಲ್ ಕ್ರೋಶೆ. ತುಂಬ ಟೈಟ್ ಹಾಕ್ಕೊಂಡ್ರೆ ಇದರೊಳಗಡೆ ಇನ್ಸರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಮೀಡಿಯಮ್ ಸ್ಟಿಚ್ ಹಾಕ್ಕೊಂಬಿಡಿ. ಸೊ ಈ ಥರ ನಿಮಗೂ ಸ್ಟಿಚ್ ತೋರ್ಸೋಕ್ಕಾಗ್ತಾಯಿಲ್ಲ ಅಂದರೆ ಒಂದು ಪಿನ್ ತೊಗೊಂಡು ಬೇಕಾದರೂ ನೀವು ಅದನ್ನು ಬಿಡಿಸ್ಕೋಬೋದು. ಓಕೆನಾ, ಅದೇನು ತೊಂದರೆ ಇಲ್ಲ. ಸೊ ಲಾಸ್ಟ್ ಹಾಫ್ ಡಬಲ್ ಕ್ರೋಶೆ ಹಾಕ್ಬಿಡೋಣ. ಇದು ನಮ್ಮ ಕೊನೆಯ ಹಾಫ್ ಡಬಲ್ ಕ್ರೋಶೆ. ಸೊ ಸೇಮ್ ಚೈನ್ನ ರಿಪೀಟ್ ಮಾಡಿದ್ದೀವಿ ನಾವು ಇವಾಗ. ಈ ಸೈಡ್ ಏನು ಮಾಡಿದ್ವಿ ಅದೇ ಈ ಸೈಡು ರಿಪೀಟ್ ಮಾಡಿದ್ದೀವಿ. ಸೊ ಇದಾದಮೇಲೆ ನಾವು 2 ಸಿಂಗಲ್ ಕ್ರೋಶೆ ಹಾಕ್ತೀವಿ. ಸೊ 2 ಸಿಂಗಲ್ ಕ್ರೋಶೆ ಹಾಕಿ ಇವಾಗ
ಪಕ್ಕದ ಸ್ಟಿಚ್ಚಲ್ಲೇ. ಸೊ ಇನ್ಸರ್ಟ್, ಇಲ್ಲಿ ಸ್ವಲ್ಪ ಟೈಟ್ ಆಗಿದೆ, ನೀವು ಸ್ವಲ್ಪ ಲೂಸಾಗಿ ಹಾಕೋಬೇಕು, ಆಯಿತಾ? ಸೊ ಈಗ ಈಗ 7 ಹಾಫ್ ಡಬಲ್ ಕ್ರೋಶೆ ಆದಮೇಲೆ 2 ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀವಿ. ಸೊ ಪಕ್ಕದ ಚೈನಿಗೆ ಇನ್ಸರ್ಟ್ ಮಾಡ್ಕೊಳ್ಳಿ, ಮೇಲೆ 2 ಲೂಪ್ ಬರುತ್ತೆ, ಪುಲ್ ಥ್ರೂ 2 ಲೂಪ್ಸ್, ಇದು ಸಿಂಗಲ್ ಕ್ರೋಶೆ. ಮತ್ತೊಂದು ಸಿಂಗಲ್ ಕ್ರೋಶೆ ಪಕ್ಕದ ಚೈನಿಗೆ, ಇನ್ನೊಂದು ಸಿಂಗಲ್ ಕ್ರೋಶೆ, ಕಂಪ್ಲೀಟ್ ಆಯಿತು. ಸೊ ಈಗ ನಾವು ಈ ಕಡೆಯಿಂದ ಒಂದು ಸ್ಲಿಪ್ ಸ್ಟಿಚ್, 7 ಹಾಫ್ ಡಬಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 4 ಸ್ಲಿಪ್ ಸ್ಟಿಚ್ ಹಾಕಬೇಕು. ಸೇಮ್ ಪಕ್ಕದ ರೋಲ್ ಹೇಗೆ ಮಾಡಿದ್ವಿ ಅದೇ ಥರ 4 ಸ್ಲಿಪ್ ಸ್ಟಿಚ್ ಇನ್ಸರ್ಟ್ ಮಾಡಿ, ಲೂಪ್ ಮೇಲೆ ಬರುತ್ತೆ, ಆಲ್ರೆಡಿ ಇರೋ ಲೂಪಲ್ಲಿ ಎಳ್ಕೋಬೇಕು. 1 ಸ್ಲಿಪ್ ಸ್ಟಿಚ್ ಆಯಿತು. ಇದೇ ಥರ 4 ಹಾಕಿ, ಇನ್ನೂ 3 ಹಾಕಬೇಕು. ಸೊ ಇನ್ನೊಂದು ಹಾಕೋಣ. ಸೆಕೆಂಡ್ ಸ್ಲಿಪ್ ಸ್ಟಿಚ್, ಥರ್ಡ್ ಸ್ಲಿಪ್ ಸ್ಟಿಚ್, ಫೋರ್ತ್ ಸ್ಲಿಪ್ ಸ್ಟಿಚ್. ಓಕೆನಾ? ಈಗ 4 ಸ್ಲಿಪ್ ಸ್ಟಿಚಸ್ ಹಾಕಿದ್ದೀವಿ. 4 ಸ್ಲಿಪ್ ಸ್ಟಿಚ್ ಅದಾದಮೇಲೆ 2 ಸಿಂಗಲ್ ಕ್ರೋಶೆ ಹಾಕಬೇಕು. 2 ಸಿಂಗಲ್ ಕ್ರೋಶೆ ಹಾಕೋಣ. 1 2. ಸೊ 2 ಸಿಂಗಲ್ ಕ್ರೋಶೆ ಆಯಿತು ಅಲ್ವಾ? ಈಗ ಉಳಿದಿದ್ದ ಸ್ಟಿಚಸ್ಗೆ 7 ಹಾಫ್ ಡಬಲ್ ಕ್ರೋಶೆ ಹಾಕಬೇಕು. 1 2 3 4 5 6 7. ಓಕೆನಾ? ಇದು ಲಾಸ್ಟ್ ಹಾಫ್ ಡಬಲ್ ಕ್ರೋಶೆ. ಸೊ ಇದು ಬಂದಾದಮೇಲೆ ಸ್ಲಿಪ್ ಸ್ಟಿಚ್ ಮಾಡಬೇಕು. ಇಲ್ಲಿ ಕೊನೆಯಲ್ಲಿ ಒಂದು ಚೈನ್ ಹಾಕಿರ್ತೀವಲ್ವ, ಅದರೊಳಗಡೆ ಹೋಗಿ ಇನ್ಸರ್ಟ್ ಮಾಡಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಇದು ಲಾಕ್ ಮಾಡೋಕ್ಕೆ ಎಂಡಿಂಗ್. ಸೊ
ಈಗ ಬೋದು ಪಾರ್ಟ್ ಹೀಗೆ ಕಾಣಿಸುತ್ತೆ. ಓಕೆ, ಸೊ ಈಗ ನಾವು 2 ರೋ ಹಾಕಿದ್ದೀವಿ ಅಲ್ವಾ. ಇದೇ ಥರ ನೋಡಿ, 1 ರೋ 2 ರೋ, ಇದೇ ಥರ 5 ರೋ ಬರೋ ತನಕ ಕಂಟಿನ್ಯೂ ಮಾಡಬೇಕು, ಸೇಮ್ ಪ್ಯಾಟರ್ನ್. ಸೊ ಈಗ ಚೈನ್ 1 ಮಾಡ್ಕೊಳ್ಳೋಣ. ಚೈನ್ 1 ಮಾಡಿ ಕೆಲಸ ಟರ್ನ್ ಮಾಡ್ಕೊಳ್ಳಿ. ಓಕೆ, ಟರ್ನ್ ಮಾಡ್ಕೊಂಡಾದಮೇಲೆ ಫಸ್ಟ್ ಸ್ಟೆಪ್ಪು ಸ್ಲಿಪ್ ಸ್ಟಿಚ್, ಪಕ್ಕ ಚೈನ್ ಒಳಗಡೆ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಮ್ಮ ಸ್ಲಿಪ್ ಸ್ಟಿಚ್ ಆಯಿತು. ನೆಕ್ಸ್ಟ್ ಪಕ್ಕದ 2 ಚೈನ್ ಒಳಗಡೆ 2 ಸಿಂಗಲ್ ಕ್ರೋಶೆ ಹಾಕಬೇಕು. ಸಿಂಗಲ್ ಕ್ರೋಶೆ ಹಾಕೋಣ. ತುಂಬ ಟೈಟ್ ಹಾಕೋಬೇಡಿ ಸ್ಟಿಚ್ಚಸ್ಸು. ಪ್ರಾಕ್ಟೀಸ್ ಮಾಡುವಾಗ. ಓಕೆ, ಈಗ ಟೂ ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ದಾರ ಎಳ್ಕೊಂಡು 2ರೊಳಗೆ 1 ಸಿಂಗಲ್ ಕ್ರೋಶೆ ಆಯಿತು. ನೆಕ್ಸ್ಟ್ ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆಸ್ ಆಯಿತು. ಈಗ 7 ಹಾಫ್ ಡಬಲ್ ಕ್ರೋಶೆ ಹಾಕಬೇಕು. 1 ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, 3 ಹಾಫ್ ಡಬಲ್ ಕ್ರೋಶೆ, 4 ಹಾಫ್ ಡಬಲ್ ಕ್ರೋಶೆ, 5 ಹಾಫ್ ಡಬಲ್ ಕ್ರೋಶೆ, 6 half double crochet, and 7 half double crochet. Okay, ಈಗ 7 half double crochets ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು 2 ಸಿಂಗಲ್ ಕ್ರೋಶೆಸ್ ಮಾಡ್ಕೊಳ್ಳೋಣ. Two single crochets into the next 2 chains. First single crochet, second single crochet, 2 single crochet ಹಾಕಾದ್ಮೇಲೆ 4 ಸ್ಲಿಪ್ ಸ್ಟಿಚ್ ಹಾಕಬೇಕು. ಸೊ ಸ್ಲಿಪ್ ಸ್ಟಿಚ್ ಹಾಕೋಣ. First slip stitch, okay, second slip stitch, third slip stitch, and fourth slip stitch. ಒಂದು ನಿಮಿಷ. ಎಸ್, ನೋಡಿ ಇದು ನೀಟಾಗಿ ಇದರೊಳಗಡೆ ಹೋಗಬೇಕು. ಓಕೆನಾ. ಹಾಂ, 4 ಸ್ಲಿಪ್ ಸ್ಟಿಚಸ್ ಆಯಿತು. ಈಗ ಮತ್ತೆ 2 ಸಿಂಗಲ್ ಕ್ರೋಶೆ ಹಾಕಬೇಕು. 2 ಸಿಂಗಲ್ ಕ್ರೋಶೆ, 1 and 2,
ಇದಾದ ನಂತರ ಉಳಿದಿದ್ದಕ್ಕೆ 7 ಹಾಫ್ ಡಬಲ್ ಕ್ರೋಶೆ ಹಾಕಬೇಕು. ಸೊ ಶುರು ಮಾಡೋಣ. 1 2 3 4 5 6 7 ಪಕ್ಕದೊಳಗಡೆ ಸ್ಲಿಪ್ ಸ್ಟಿಚ್ ಮಾಡ್ಕೊಂಬಿಡಿ. ಓಕೆ, ಹೆಂಗೆ ಕಾಣುತ್ತೆ. ಸೊ ಇನ್ನೊಂದು ರೋ ಹಾಕೋಣ. ಈಗ 3 ರೋಸ್ ಆಯಿತು. ಸೊ ನೆಕ್ಸ್ಟ್ ರೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಚೈನ್ 1 ಮಾಡ್ಕೋಬೇಕು. ಚೈನ್ 1 ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ಓಕೆ, ಸೊ ಟರ್ನ್ ಮಾಡಿಕೊಂಡು ಮತ್ತೆ ಸೇಮ್ ಪ್ರಾಸೆಸ್. ಸೊ ಈಗ ಟರ್ನ್ ಮಾಡ್ಕೊಂಡಿದ್ದೀನಿ. ಸೇಮ್ ಪ್ರಾಸೆಸ್ ರಿಪೀಟ್ ಮಾಡೋಣ. ಫಸ್ಟು ಒಂದು ಚೈನ್ ಬಿಟ್ಟು ಇನ್ನೊಂದಕ್ಕೆ ಸ್ಲಿಪ್ ಸ್ಟಿಚ್ ಮಾಡ್ತೀವಿ. ಟೂ ಸಿಂಗಲ್ ಕ್ರೋಶೆ, 1 2 7 half double crochet, 1 2 3 4 5 6 7. ಓಕೆ, 7 ಆಯಿತು. ಇದಾದಮೇಲೆ 2 ಸಿಂಗಲ್ ಕ್ರೋಶೆ ಹಾಕಿ. One, 2, 2 ಸಿಂಗಲ್ ಕ್ರೋಶೆ ಆದಮೇಲೆ 4 ಸ್ಲಿಪ್ ಸ್ಟಿಚ್ ಹಾಕಬೇಕು. ಸೊ 4 ಸ್ಲಿಪ್ ಸ್ಟಿಚ್ ಹಾಕೋಣ. ಈಗ 1 2 3 and 4. 4 ಸ್ಲಿಪ್ ಸ್ಟಿಚಸ್ ಆಯಿತು. 4 ಸ್ಲಿಪ್ ಸ್ಟಿಚ್ ಆದಮೇಲೆ 2 ಸಿಂಗಲ್ ಕ್ರೋಶೆ, 1 2 ಓಕೆ, 2 ಸಿಂಗಲ್ ಕ್ರೋಶೆ ಆಯಿತು. ಇದಾದಮೇಲೆ 7 ಹಾಫ್ ಡಬಲ್ ಕ್ರೋಶೆ, 1
2, 3, 4, 5, 6, 7. ಓಕೆ, ಈಗ ಅದಿದ್ರೊಳಗೆ ಸ್ಲಿಪ್ ಸ್ಟಿಚ್ ಮಾಡ್ಕೊಂಬಿಡಿ. ಲಾಸ್ಟ್ ಚೈನ್ ಇರುತ್ತಲ್ಲ ಅದರೊಳಗಡೆ ಸ್ಲಿಪ್ ಸ್ಟಿಚ್ ಮಾಡಬೇಕು. ಚೈನ್ ಹೊಳ್ದಿಲ್ಲ ಅಂದರೆ ಅದರೊಳಗಡೆ ಸ್ಲಿಪ್ ಸ್ಟಿಚ್ ಮಾಡಿದ್ರೆ ಆಯಿತು. ಸೊ ಈಗ ನಮ್ಮದು 1 2 3 4 ರೋಸ್ ಆಯಿತು. ಚೈನ್ 1 ಮಾಡಿಕೊಂಡು ನಮ್ಮ ಲಾಸ್ಟ್ 5th ರೋ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಈಗ ಚೈನ್ 1 ಮಾಡಿದ್ದೀನಿ, ಟರ್ನ್ ಮಾಡ್ಕೋಬೇಕು. ಸೊ ಟರ್ನ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು. ಈಗ ನಮ್ಮ ಫೈನಲ್ ರೋ ಕಂಪ್ಲೀಟ್ ಮಾಡೋಣ. ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ಸ್ಲಿಪ್ ಸ್ಟಿಚ್ ಮಾಡಿ. ಓಕೆ, 2 ಸಿಂಗಲ್ ಕ್ರೋಶೇಸ್, 1, 2, 7 half double crochets, 1 half double crochet, 2 half double crochet, sorry, 1 minute, second half double crochet, third half double crochet, fourth half double crochet, fifth half double crochet, sixth half double crochet, and seventh half double crochet. ಓಕೆ, 7 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀವಿ. ಈಗ 2 ಸ್ಲಿಪ್ ಸ್ಟಿಚ್, ಸಾರಿ 2 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, ನೀವು ಚೈನ್ ಇದೆಯಾ ಅಂತ ನೋಡ್ಕೋಬೇಕು. ಒಂದೊಂದ್ಸಲ ಟೈಟ್ ಆಗಿದ್ರೆ ಒಂದು ಸ್ವಲ್ಪ ಹಿಂಗೆ ಎಳ್ಕೊಳ್ಳಿ. ಇದು ಸಣ್ಣ ಟಿಪ್ಸ್ ಅಷ್ಟೇ. ಸೊ ದಟ್ ಒಂದೊಂದ್ಸಲ ಟೈಟ್ ಆಗಿಬಿಟ್ಟಿರುತ್ತೆ. ಚಿಕ್ಕ ಚಿಕ್ಕ ಜೊತೆ ಫ್ರಾಕ್ಸ್ ಮಾಡುವಾಗೆಲ್ಲ ತುಂಬ ದಪ್ಪ ತೊಗೊಳಕ್ಕಾಗಲ್ಲ. ಸೊ ಈ ಥರ ಸ್ವಲ್ಪ ಲೂಸನ್ ಮಾಡ್ಕೊಳ್ಳಿ ಅಷ್ಟೆ. ಓಕೆ, ಸೊ ಈಗ 2 ಸಿಂಗಲ್ ಕ್ರೋಶೆ, ಎಸ್ 1, 2 ಸಿಂಗಲ್ ಕ್ರೋಶೆ ಆಯಿತು. ಈಗ 4 ಸ್ಲಿಪ್ ಸ್ಟಿಚಸ್ ಮಾಡಬೇಕು. ಫಸ್ಟ್ ಸ್ಲಿಪ್ ಸ್ಟಿಚ್,
second slip stitch, okay, third slip stitch, fourth slip stitch, okay. ಇದಾದಮೇಲೆ 2 ಸಿಂಗಲ್ ಕ್ರೋಶೆ ಮಾಡ್ತೀವಿ. 1 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಆದಮೇಲೆ ಉಳಿದಿದ್ದು 7 ಹಾಫ್ ಡಬಲ್ ಕ್ರೋಶೆ. ಸೊ 1 ಹಾಫ್ ಡಬಲ್ ಕ್ರೋಶೆ, okay, second half double crochet, third half double crochet, fourth half double crochet, fifth half double crochet, okay, sixth half double crochet, and seventh half double crochet. ಇದು ಇವಾಗ ಕ್ಲೋಸ್ ಮಾಡಬೇಕು. ನೀವು ಒಂಥರ ಟೇಲ್ ಥರ ಬರಬೇಕು, ಈ ಥರ, ಓಕೆನಾ. ಸೊ ಈಗ ನಿಮ್ಮ ಹತ್ರ 5 ರೋಸ್ ಇದೆ. 1 2 3 4 ಆ್ಯಂಡ್ 5. ಸೊ ಇದನ್ನು ಈಗ ಸ್ವಲ್ಪ ಉದ್ದ ಇಟ್ಕೊಂಡು, ಓಕೆ, ಸ್ವಲ್ಪ ಉದ್ದನೇ ಬಿಟ್ಕೊಳ್ಳಿ. ಉದ್ದ ಬಿಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಾದ್ಮೇಲೆ ದಾರನ ಎಳ್ಕೊಂಬಿಡಿ. ಇದನ್ನು ಸ್ವಲ್ಪ ಟೈಟ್ ಮಾಡಿ. ಈಗ ಈ ಉಳಿದಿದ್ದ ಎಂಡ್ಸ್ನ ನೀಡಲಲ್ಲಿ ಹೊಲಿಬೋದು, ಇಲ್ಲಾಂದರೆ ಈ ಥರ ಗಂಟು ಹಾಕಿ ಕಟ್ ಮಾಡ್ಬೋದು. ಐ ಪ್ರಿಫರ್ ಇದು ನಾಟ್ ಹಾಕೋದು, ಬಿಕಾಸ್ ಎಲ್ಲೂ ಸ್ಟಿಚ್ ಬಿಚ್ಚೋಗಲ್ಲ. ನಿಮಗೆ ಎಲ್ಲಾದರೂ ಕಟ್ಟಾಗಿ ಬಿಚ್ಚೋಗ್ಬಿಡುತ್ತೆ ಅಂತ ಏನೂ ಭಯ ಇರಲ್ಲ. ಸೊ ಈ ಥರ ಗಂಟು ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡಿ. ಇದು ಹೇಗೂ ನಾವೀಗ ಸ್ಟಿಚ್ ಮಾಡಬೇಕು, ಈ ಥರ, ಓಕೆ. ಈ ಥರ ಸ್ಟಿಚ್ ಮಾಡ್ತೀವಿ ಈಗ. ಸೊ ಈಗ ಬೋದು ಬಾಟಮ್ 2 ಟೇಲ್ಸ್ ಮಾಡಬೇಕು. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಸ್ಲಿಪ್ ನಾಟ್ ಮಾಡ್ಕೊಳ್ಳಿ. ಓಕೆ, ಸ್ಲಿಪ್ ನಾಟ್ ಮಾಡ್ಕೊಂಡಾದ್ಮೇಲೆ 8 ಚೈನ್ಸ್ ಮಾಡ್ಕೊಳ್ಳಿ. ಚೈನ್ 1 2 3 4 5 6 7 8. ಸೊ 8 ಚೈನ್ಸ್ ಆಗಿದೆ. ಈಗ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನ್ ಒಳಗಡೆ ಡಬಲ್ ಕ್ರೋಶೆ ಮಾಡೋಣ. yarn over, insert the hook into the second chain. hook ಮೇಲೆ 3 loops ಇರುತ್ತೆ. first pull through the 2 loops. ಈಗ 2 ಲೂಪ್ ಉಳಿಯುತ್ತೆ.
ಉಳಿದಿದ್ದೆರಡರೊಳಗಡೆ ಲೂಪ್ ಮಾಡ್ಕೊಳ್ಳಿ. ಇದು ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆದಮೇಲೆ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. yarn over, insert into the next chain, pull through all 3 loops. ಇದು ಹಾಫ್ ಡಬಲ್ ಕ್ರೋಶೆ. ಈಗ 3 ಸಿಂಗಲ್ ಕ್ರೋಶೆ ಮಾಡಬೇಕು ಪಕ್ಕದ 3 ಚೈನ್ಸ್ಗೆ. ಸೊ ಫಸ್ಟ್ ಸಿಂಗಲ್ ಕ್ರೋಶೆ, ಸೆಕೆಂಡ್ ಸಿಂಗಲ್ ಕ್ರೋಶೆ, and third single crochet. ಓಕೆ, 3 ಸಿಂಗಲ್ ಕ್ರೋಶೆಸ್ ಆಯಿತು. ಈಗ 2 ಸ್ಲಿಪ್ ಸ್ಟಿಚ್ ಮಾಡೋಣ. ಇನ್ಸರ್ಟ್, ಪುಲ್, ಆಲ್ರೆಡಿ ಇರೋದ್ರೊಳಗಡೆ ಚೈನ್ ಒಳಗಡೆ ತಗೋಬೇಕು. 1 ಸ್ಲಿಪ್ ಸ್ಟಿಚ್ ಆಯಿತು. ಇನ್ನೊಂದು ಸ್ಲಿಪ್ ಸ್ಟಿಚ್ ಮಾಡೋಣ. ಸೆಕೆಂಡ್ ಸ್ಲಿಪ್ ಸ್ಟಿಚ್. ಇದು ಹೀಗೆ ಕಾಣಿಸುತ್ತೆ. ಇದು 1 ರೋ ಆಯಿತು. ರೋ 2 ಮಾಡೋಕ್ಕೆ ಚೈನ್ 1 ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಸೇಮ್ ಸ್ಟೆಪ್ಸ್ನ ರಿಪೀಟ್ ಮಾಡಬೇಕು. ಸೊ ಈಗ 2 ಸ್ಲಿಪ್ ಸ್ಟಿಚ್, ಫಸ್ಟ್ ಸ್ಲಿಪ್ ಸ್ಟಿಚ್, ಓಕೆ, second slip stitch, okay. ಈಗ 3 ಸಿಂಗಲ್ ಕ್ರೋಶೆಸ್ ಹಾಕಬೇಕು. ಫಸ್ಟ್ ಸಿಂಗಲ್ ಕ್ರೋಶೆ, ಸೆಕೆಂಡ್ ಸಿಂಗಲ್ ಕ್ರೋಶೆ, and third single crochet. 3 ಸಿಂಗಲ್ ಕ್ರೋಶೆಸ್ ಹಾಕಾದ್ಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಬೇಕು. ಈಗ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. 1 ಹಾಫ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಆದ ನಂತರ ಒಂದು ಡಬಲ್ ಕ್ರೋಶೆ ಹಾಕಬೇಕು. ಲಾಸ್ಟ್ ಸ್ಟಿಚ್ ಒಳಗೆ ಒಂದು ಡಬಲ್ ಕ್ರೋಶೆ, 1. ಸೊ ಸೆಕೆಂಡ್ ರೋ ಕಂಪ್ಲೀಟ್ ಆಯಿತು. ಥರ್ಡ್ ರೋ ಮಾಡೋಣ. ಚೈನ್ 1 ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ಈಗ ಥರ್ಡ್ ರೋ ಮಾಡ್ತಾಯಿದ್ದೀವಿ. ಥರ್ಡ್ ರೋ ಮಾಡೋಕ್ಕೆ ಒಂದು ಡಬಲ್ ಕ್ರೋಶೆ, ಸೊ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀವಿ. ಎಸ್, ಇದಾದ ನಂತರ ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ ಆದಮೇಲೆ 3 ಸ್ಟಿಚ್ ಒಳಗಡೆ 3 ಸಿಂಗಲ್ ಕ್ರೋಶೆ, ಒಂದು, ಎರಡು, ಆ್ಯಂಡ್ 3 ಸಿಂಗಲ್ ಕ್ರೋಶೆ. ಈಗ 2 ಸ್ಲಿಪ್ ಸ್ಟಿಚ್, ಸ್ಲಿಪ್ ಸ್ಟಿಚ್ ಒಂದು, ಆ್ಯಂಡ್ ಇನ್ನೊಂದು ಫಸ್ಟ್ ಚೈನ್ ಒಳಗಿದೆಯಲ್ಲ ಅಲ್ಲಿ ತಗೊಳ್ಳೋಣ. ಇದು ನಮ್ಮ ಇನ್ನೊಂದು ಸ್ಲಿಪ್ ಸ್ಟಿಚ್. ಸೊ ಬೋದು ಒಂದು ಪಾರ್ಟ್ ಹೀಗೆ ಕಾಣಿಸುತ್ತೆ. ಗೊತ್ತಾಯ್ತಲ್ಲ? ಸ್ವಲ್ಪ ಉದ್ದನೇ ಹೇಳ್ಕೊಂಡು ಕಟ್ ಮಾಡ್ಕೊಳ್ಳಿ.
ಹೀಗೆ ಕಾಣುತ್ತೆ. ಇದೇ ಥರ ಇನ್ನೊಂದು ಪಾರ್ಟ್ ಮಾಡ್ಕೋಬೇಕು. ಈಗ ಅದೇ ಥರ ಇನ್ನೊಂದು ಪಾರ್ಟ್ ಮಾಡ್ಕೊಳ್ಳೋಣ. ಸ್ಲಿಪ್ ಸ್ಟಿಚ್, ಓಕೆ. ಸೊ ಫಸ್ಟಿಗೆ 8 ಚೈನ್ಸ್ ಮಾಡ್ಕೊಳ್ಳೋಣ. 1 2 3 4 5 6 7 and 8. ಸೊ 8 ಚೈನ್ ಆಯಿತು. ನೆಕ್ಸ್ಟು 1 ಚೈನ್ ಬಿಟ್ಟು ಪಕ್ಕದಕ್ಕೆ ಹಾಫ್ ಡಬಲ್ ಕ್ರೋಶೆ, 1 ಹಾಫ್ ಡಬಲ್ ಕ್ರೋಶೆ, ಅದು ಒಂದೊಂದು ಸಲ 1 ಡಬಲ್ ಕ್ರೋಶೆ, ಸೊ ಇನ್ಸರ್ಟ್ ಯಾನ್ ಓವರ್ ಮಾಡಿ ಇನ್ಸರ್ಟ್ ಮಾಡಿ 1 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟ್ 2 ಲೂಪ್ ಒಳಗಡೆ ದಾರ ಎಳ್ಕೋಬೇಕು. ಆಯಿತಾ? ಈಗ 2 ಲೂಪ್ ಉಳಿಯುತ್ತೆ. ಇನ್ನು ಉಳಿದಿದ್ದು 2ರೊಳಗಡೆ ದಾರ ಎಳ್ಕೋಬೇಕು. ಸೊ ಇದು ನಿಮ್ಮ ಡಬಲ್ ಕ್ರೋಶೆ ಆಯಿತು. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 ಹಾಫ್ ಡಬಲ್ ಕ್ರೋಶೆ, ಈಗ 3 ಸಿಂಗಲ್ ಕ್ರೋಶೆ, 1 2 and 3, 3 ಸಿಂಗಲ್ ಕ್ರೋಶೆ ಆದಮೇಲೆ 2 ಸ್ಲಿಪ್ ಸ್ಟಿಚ್, 1 and 2. ಸೊ 2 ಸ್ಲಿಪ್ ಸ್ಟಿಚ್ ಆಯಿತು. ನಂಬರ್ 1 ಕಂಪ್ಲೀಟ್ ಆಗಿದೆ. ಈಗ ಚೈನ್ 1 ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ಸೇಮ್ ಸ್ಟೆಪ್ಸ್ ರಿಪೀಟ್ ಮಾಡಬೇಕು. ಸೊ ಸ್ಲಿಪ್ ಸ್ಟಿಚ್, 1 2, ಓಕೆ. ಈಗ 3 ಸಿಂಗಲ್ ಕ್ರೋಶೆಸ್, 1 2 and 3 ಸಿಂಗಲ್ ಕ್ರೋಶೆಸ್, ಈಗ 1 ಹಾಫ್ ಡಬಲ್ ಕ್ರೋಶೆ, ಓಕೆ. 1 ಹಾಫ್ ಡಬಲ್ ಕ್ರೋಶೆ ಆಗಿದೆ. ಇದಾದಮೇಲೆ 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ. ಈಗ ಸೆಕೆಂಡ್ ರೋ ಕಂಪ್ಲೀಟ್ ಆಯಿತು. ಚೈನ್ 1 ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ಥರ್ಡ್ ರೋ ಮಾಡೋಣ. ಥರ್ಡ್ ರೋಗೆ ಈಗ 1 ಹಾಫ್ ಡಬಲ್ ಕ್ರೋಶೆ, 1 ಹಾಫ್ ಡಬಲ್ ಕ್ರೋಶೆ, ಓಕೆ. ಸೊ 1 ಹಾಫ್ ಡಬಲ್ ಕ್ರೋಶೆ ಆಯಿತು. ಇದಾದಮೇಲೆ 3 ಸಿಂಗಲ್ ಕ್ರೋಶೆಸ್, 1 ಸಿಂಗಲ್ ಕ್ರೋಶೆ, 2 single crochet and 3 single crochet,
ಈಗ 2 ಸ್ಲಿಪ್ ಸ್ಟಿಚ್ ಹಾಕಬೇಕು. ಸೊ 1 ಸ್ಲಿಪ್ ಸ್ಟಿಚ್, ಒಂದು ನಿಮಿಷ. ಯಪ್, ಎಸ್. ಒಂದು ಸ್ಲಿಪ್ ಸ್ಟಿಚ್. ಈಗ ಫಸ್ಟ್ ಒಂದು ಗ್ಯಾಪ್ ಇತ್ತಲ್ಲ, ಅಲ್ಲಿಗೆ ಇನ್ನೊಂದು ಸ್ಲಿಪ್ ಸ್ಟಿಚ್ ಹಾಕಿದರೆ ನಿಮ್ಮದು ಇನ್ನೊಂದು ಸೈಡ್ದು ಬೋಟೈಲ್ ರೆಡಿ ಆಗುತ್ತೆ. ಈಗ ಸ್ವಲ್ಪ ಉದ್ದಕ್ಕೆ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಹೀಗೆ ಕಾಣುತ್ತೆ ನೋಡಿ. ಓಕೆ, ಇದೊಂದು ಪೀಸು. ಈಗ ನೀಡಲ್ ತೊಗೊಂಡಿದ್ದೀನಿ. ಸೊ ಈ ನೀಡಲಲ್ಲಿ ಸ್ಟಿಚ್ ಮಾಡಬೇಕು ನಾವು ಹೀಗೆ. ಓಕೆ, ಸೊ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆ ಬರೋ ಥ್ರೆಡ್ನ ನಾಟ್ ಹಾಕೊಂಬಿಡಿ. ಓಕೆ, ಅದಾದಮೇಲೆ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಎಂಡ್ಸ್ನ. ಸೊ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಒಂದು ಸೈಡ್ ಸ್ಟಿಚ್ಚು, ಹಾಗೆ ಇನ್ನೊಂದು ಸೈಡ್. ಎರಡು ಈಕ್ವಲ್ ಲೆಂತಲ್ಲಿ ಬರೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ದಾರ ಇರೋದನ್ನ ನಾವೀಗ ರ್ಯಾಪ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದೆರಡು ಸ್ಟಿಚ್ ಆದಮೇಲೆ ಆ ಕಡೆ ಈ ಕಡೆ ಬೋಟೈನು ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ಇದು ಬೇಕಾದರೆ ಕಟ್ ಮಾಡ್ಕೊಂಬಿಡಿ. ಒಂದು ಸಲ ಇನ್ಸೈಡ್ದು ಕಂಪ್ಲೀಟ್ ಆದಮೇಲೆ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ಮತ್ತು ಈ ಮೇಲ್ಗಡೆ ಪೀಸಸ್ನ ನೀಟಾಗಿ ಕಾಣೋ ಥರ ಸ್ಟಿಚ್ ಮಾಡ್ಕೊಬಿಡಿ. ಸೊ ಈಗ ಇದೆರಡು ಎಂಡ್ಸ್ನು ನೀಟಾಗಿ ಬರೋ ಥರ ಸ್ಟಿಚ್ ಮಾಡ್ಕೊಂಬಿಡಿ.
ಓಕೆ, ಈಗ ಕಟ್ ಮಾಡ್ಕೊಳ್ಳಿ ಉಳ್ದಿದ್ನೆಲ್ಲ. ಈಗ ತುಂಬ ದಾರಗಳಿದೆಯಲ್ಲ, ಇದನ್ನೆಲ್ಲ ನೀಟಾಗಿ ಕಾಣೋ ಥರ ರ್ಯಾಪ್ ಮಾಡಿಕೊಂಡ್ರೆ ಆಯಿತು. ಸೊ ಫುಲ್ ಸರಿಯಾಗಿ ರ್ಯಾಪ್ ಮಾಡಿಬಿಡಿ. ಓಕೆ, ಸೊ ಇದು ಫ್ರಂಟ್ ಪಾರ್ಟ್ ಆಫ್ ದ ಬೋ. ಇಲ್ಲಿ ನೀಟಾಗಿ ಫಿನಿಶಿಂಗ್ ಬರೋ ಥರ ರ್ಯಾಪ್ ಮಾಡ್ಕೊಂಬಿಡಿ. ಓಕೆ, ಓಕೆ, ನೀಟಾಗಿ ಫಿನಿಶಿಂಗ್ ಬರೋ ಥರ ರ್ಯಾಪ್ ಮಾಡಿಕೊಂಡು ನಾಟ್ಸ್ ಹಾಕ್ಕೊಳ್ಳಿ. ಓಕೆ, ನೀಟಾಗಿ ನಾಟ್ ಹಾಕ್ಕೊಂಡು ಉಳ್ದಿದ್ಯಾನ್ನ ಕಟ್ ಮಾಡ್ಕೊಳ್ಳಿ. ಹುಷಾರಾಗಿ ಮಾಡಿ. ಓಕೆ, ಸೊ ನಿಮ್ಮ ಬೋ ಹೀಗೆ ಕಾಣುತ್ತೆ. ಇದು ನಿಮ್ಮ ಸೆಕೆಂಡ್ ಮಿನಿ ಪ್ರಾಜೆಕ್ಟ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ.